ಈ ಸಂಘರ್ಷ ಮಾತ್ರ ಬಹಳ ಜೋರಾಗ್ತಾ ಇದೆ ಈಗ. ಸರ್ಕಾರ ವರ್ಸಸ್ ಗವರ್ನರ್ ಜೊತೆಗೆ ಗವರ್ನರ್ ಅವರ ಬಗ್ಗೆ ಮಾತನಾಡಿರುವಂತಹ ಮಾತುಗಳು ಇದೆಯಲ್ಲ, ಆ ವಿಚಾರದಲ್ಲೂ ಕೂಡ ಈಗ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಿಂದನೆಯನ್ನ ಮಾಡಿದ್ರಲ್ಲ, ಬಿಜೆಪಿ ಕೆರಳಿದೆ. ಈಗ ಕಾಂಗ್ರೆಸ್ನಿಂದ ಸಾಂವಿಧಾನಿಕ ಹುದ್ದೆಗೆ ಅಗೌರವ ಅಂತ ಕಮಲ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ದಲಿತರು ಅನ್ನುವ ಕಾರಣಕ್ಕೆ ರಾಜ್ಯಪಾಲರ ಘನತೆಗೆ ಧಕ್ಕೆಯನ್ನ ತರ್ತಾ ಇರುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು 12:30ಕ್ಕೆ ದೂರನ್ನ ಕೂಡ ಕೊಡ್ತಾರಂತೆ ಡಿಜಿಪಿಗೆ ಬಿಜೆಪಿಯ ನಿಯೋಗ. ಪ್ರಾಸಿಕ್ಯೂಷನ್ ವಾರ್ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಸಂಘರ್ಷಕ್ಕೆ ಈಗ ವೇದಿಕೆ ಸಜ್ಜಾಗಿದೆ. ಕಾಂಗ್ರೆಸ್ಸಿಗರ ವಿರುದ್ಧ ಡಿಜಿಪಿಗೆ ದೂರನ್ನ ಕೊಡೋಕೆ ಮುಂದಾಗಿದ್ದಾರೆ. ಅಟ್ರಾಸಿಟಿ ಕಾಯ್ದೆಯಡಿ ಕಾನೂನು ಕ್ರಮಕ್ಕೆ ಬಿಜೆಪಿ ಆಗ್ರಹವನ್ನ ಮಾಡಿದೆ. ಸೊ ಹಾಗೆಲ್ಲ ಯಾರೆಲ್ಲ ಮಾತನಾಡಿದ್ರು, ನಿನ್ನೆ ಯಾವ ಸಚಿವರು ಏನೆಲ್ಲ ಮಾತನಾಡಿದ್ರು ಒಂದ್ಸಲ ನೋಡ್ಬಿಡಿ. ಗಲಾಟೆ ಆಗಿ ಅಲ್ಲೇನಾರಾದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ, ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಜನ ಸುಮ್ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ. ಅವರು ಗವರ್ನರ್ ಅಲ್ಲ, ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ ತೊಲಗಿ. ನೀವೇನು ಆಕಾಶದಿಂದ ಬಂದಿದ್ದೀರಾ? ಕಾನೂನು ನಿಮ್ಮಪ್ಪನ, ನೀವು ಕಾನೂನ್ಗೆ ಅಪ್ಪನ? ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೇ ಕಾನೂನ? ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸದಿದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ. ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಎಲ್ಲ ಆಲ್ಮೋಸ್ಟ್ ಆಲ್ ಎಜುಕೇಟೆಡ್ಗಳೇ, ಅನ್ಎಜುಕೇಟೆಡ್ಗಳು ಯಾರು ಇದ್ದಂಗೆ ಕಾಣಿಸ್ತಿಲ್ಲ. ಅದರಲ್ಲಿ ಸ್ವಲ್ಪ ಕೆಲವರು ಕಡಿಮೆ ಓದಿರ್ಬೋದು, ಕೆಲವರು ಜಾಸ್ತಿ ಓದಿರ್ಬೋದು. ಬಟ್ ಇವರೆಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಂಡೇ ಆ ಪೊಸಿಷನ್ಗೆ ಕೂತ್ಕೊಂಡಿರುವಂಥವ್ರು. ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದ್ದಾರೆ. ಬಟ್ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ಮರೆತ್ರ, ಅಥವಾ ನಾನು ಏನು ಮಾತನಾಡಿದ್ರು ಕೂಡ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಗೆ ಬಂದ್ರ ಅಂತ, ಇದಕ್ಕೆ ಯಾವ ರೀತಿಯಾಗಿ ಈಗ ಬಿಜೆಪಿ ಸೆಡ್ಡು ಹೊಡೆದು ನಿಂತಿದೆ ಅಂತ ಮಸೂದ್? ಅರುಣ್, ನಿನ್ನೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿಚಾರವಾಗಿ ಅವರೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಖಂಡಿಸುವ ನೆಪದಲ್ಲಿ ಅದನ್ನು ಪ್ರತಿಭಟಿಸುವ ಸಂದರ್ಭದಲ್ಲಿ ಅವರ ವಿಚಾರದಲ್ಲಿ ಅವಾಚ್ಯವಾಗಿ ನಿಂದನೆ ಮಾಡಿರುವಂಥದ್ದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಕಾಂಪಿಟೇಷನ್ ಬಿದ್ದಿರೋರ ಥರ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ, ಆ ಹುದ್ದೆಗೆ ಘನತೆ ಗೌರವವನ್ನು ಕೂಡ ಕೊಡ್ದೇನೆ, ಕನಿಷ್ಠ ಯಾವ ರೀತಿ ಮಾತಾಡಬೇಕು ಅನ್ನುವಂತಹ ಪರಿಜ್ಞಾನ ಇಲ್ಲದೇನೆ ಅವರು ಮಾತಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿಯವರ ಆರೋಪ. ಒಂದು ಗೆರೆ ಅಂತಿರುತ್ತೆ, ಘನತೆಯ ಗೆರೆ ಅಂತಿರುತ್ತೆ, ಅದನ್ನು ದಾಟಿ ಎಲ್ಲೇ ಮೀರಿ ಮಾತನಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂತಹ ಆರೋಪ ಸಾರ್ವಜನಿಕವಾಗಿಯೂ ಕೂಡ ಇದು ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಯಾರೆಲ್ಲ ರಾಜ್ಯಪಾಲರ ವಿರುದ್ಧ ಮಾತನಾಡಿದಾರೋ, ಯಾವ ರೀತಿ ಮಾತನಾಡಿದಾರೋ ಆ ವಿಚಾರವಾಗಿ ಬಿಜೆಪಿ ಕೆರಳಿ ನಿಂತಿರುವಂಥದ್ದು. ಅದ್ರ ಬೆನ್ನಲ್ಲೇ ಈಗ ಪೊಲೀಸ್ ದೂರನ್ನು ಕೂಡ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೇ ಅವರ ಕಚೇರಿಗೆ ಹೋಗಿ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗದಿಂದ ಇವತ್ತು ಮಧ್ಯಾಹ್ನ 12 ದೂರು ದಾಖಲು ಮಾಡಲಾಗುತ್ತೆ. ಒಂದು, ಗೂಂಡಾ ಕಾಯ್ದೆ ಅಡಿಯಲ್ಲಿ ಯಾರೆಲ್ಲ ಮಾತನಾಡಿದಾರೋ ಅವರ ಒಂದು ಪಟ್ಟಿ ಕೊಡಲಾಗುತ್ತೆ. ಆ ಪಟ್ಟಿಯಲ್ಲಿ ಯಾರೆಲ್ಲರ ಹೆಸರಿದೆಯೋ ಅವರೆಲ್ಲರನ್ನು ಕೂಡ ಬಂಧನ ಮಾಡಬೇಕು, ಗೂಂಡಾ ಕಾಯ್ದೆಯನ್ನು ಅವ್ರ ಮೇಲೆ ಹಾಕಬೇಕು ಅನ್ನುವಂಥದ್ದು. ಜೊತೆಗೆ ರಾಜ್ಯಪಾಲರು ದಲಿತರಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರು, ದಲಿತರಾಗಿರುವಂಥ ಕಾರಣಕ್ಕಾಗಿಯೂ ಕೂಡ ಕಾಂಗ್ರೆಸ್ನವರು ಈ ಥರ ಮಾತನಾಡಿದ್ದಾರೆ. ಒಂದು ರೀತಿಯಲ್ಲಿ ದಲಿತ ಸಮುದಾಯಕ್ಕೂ ಕೂಡ ಒಂದು ರೀತಿಯಲ್ಲಿ ಅವಮಾನ ಮಾಡಿರುವಂಥದ್ದು, ರಾಜ್ಯಪಾಲರ ಹುದ್ದೆಗೂ ಕೂಡ ಅವಮಾನ ಮಾಡಿರುವಂಥದ್ದು. ಹಾಗಾಗಿ ಅಟ್ರಾಸಿಟಿ ಕೇಸ್ ಕೂಡ ದಾಖಲು ಮಾಡಬೇಕು ಅನ್ನುವಂತಹ ಮನವಿಯನ್ನು ಬಿಜೆಪಿ ನಾಯಕರು ಪೊಲೀಸ್ ನಿರ್ದೇಶಕರ ಮುಂದೆ ಇಡಲಿದೆ. ದಿನೇಶ್ ಗುಂಡೂರಾವ್, ಸಲೀಂ ಅಹಮದ್, ಜಮೀರ್ ಅಹಮದ್, ಐವನ್ ಡಿಸೋಜಾ ಮುಖ್ಯವಾಗಿ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಪರಿಸ್ಥಿತಿ ಯಾವ ರೀತಿ ಆಯಿತು ಅದೇ ರೀತಿ ಆಗುತ್ತೆ ನಿಮ್ಮ ರಾಜಭವನಕ್ಕೂ ಕೂಡ, ನಿಮಗೂ ಕೂಡ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ದೂರು ದಾಖಲಾಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಆ ಬೆನ್ನಲ್ಲೇ ಈಗ ಬಿಜೆಪಿ ಕೂಡ ಅವ್ರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮಧ್ಯಾಹ್ನ 12 ಡಿಜಿಪಿಗೆ ದೂರು ದಾಖಲು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರ ಈ ನಡೆ ಏನಿದೆ, ಈ ಅವರ ಮಾತುಗಳೇನಿದ್ದಾವೆ, ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಚೀಮಾರಿಗೂ ಕೂಡ ಒಳಗಾಗಿರುವಂಥದ್ದು. ಕಾಂಗ್ರೆಸ್ ನಾಯಕರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರು ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ರಾಜ್ಯಪಾಲರಿಗೆ ಈ ಥರ ಮಾತಾಡಿದ್ದು ಸರಿ ಇಲ್ಲ ಅನ್ನುವಂತಹ ವಿಚಾರವಾಗಿಯೂ ಕೂಡ ಬಿಜೆಪಿ ಆಕ್ರೋಶಗೊಂಡಿರುವಂಥದ್ದು. ಮುಂದಿನ ಹಂತದಲ್ಲಿ ಕಾನೂನು ಹೋರಾಟವನ್ನು ಕೂಡ ಈ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.